ಕರ್ಪೂರವು ಋಣಾತ್ಮಕ ಶಕ್ತಿಯನ್ನು ಹೋಗಲಾಡಿಸುವುದು ಮಾತ್ರವಲ್ಲದೆ ಪೂಜೆಗೂ ಕೂಡ ಬಳಸಲಾಗುತ್ತದೆ. ಕರ್ಪೂರದ ಜೊತೆಗೆ ಈ 6 ಸುಗಂಧ ದ್ರವ್ಯಗಳನ್ನು ಹಚ್ಚಿ ಸಂಜೆಯ ವೇಳೆ ಅದರ ಹೊಗೆಯನ್ನು ಆಘ್ರಾಣಿಸುವುದರಿಂದ ನಿಮ್ಮ ಮನೆ ಪರಿಮಳದಿಂದ ಕೂಡಿರುತ್ತದೆ ಎಂದು ವಾಸ್ತುಶಾಸ್ತ್ರ ಹೇಳುತ್ತದೆ. 1. ಬೇ ಎಲೆಗಳನ್ನು ಸುಡುವುದು. ಬೇ ಎಲೆಗಳನ್ನು ಬಿರಿಯಾನಿ ಎಲೆಗಳು ಎಂದೂ ಕೂಡ ಕರೆಯಲಾಗುತ್ತದೆ. ಕರ್ಪೂರದೊಂದಿಗೆ ಇದನ್ನು ಸುಡುವುದು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಇದರಿಂದ ಬರುವ ಸುವಾಸನೆಯು ಉತ್ತಮ ಧನಾತ್ಮಕ ಶಕ್ತಿಯನ್ನು ಮನೆಗೆ ತರುತ್ತದೆ. 2. ದಾಲ್ಚಿನ್ನಿ. ಕರ್ಪೂರದೊಂದಿಗೆ ದಾಲ್ಚಿನ್ನಿಯನ್ನು ಸುಡುವುದರಿಂದ ಶುಕ್ರ ಮತ್ತು ಮಂಗಳವು ಅದೃಷ್ಟವನ್ನು ತರುತ್ತದೆ. ಹೀಗಾಗಿ ಮನೆಯಲ್ಲಿ ಸಂತೋಷಕ್ಕೆ ಕೊರತೆ ಇರುವುದಿಲ್ಲ. 3. ಏಲಕ್ಕಿ. ದೊಡ್ಡ ಏಲಕ್ಕಿಯನ್ನು ಕರ್ಪೂರದೊಂದಿಗೆ ಹಚ್ಚುವುದರಿಂದ ಮನೆಯಲ್ಲಿನ ನಕಾರಾತ್ಮಕ ಶಕ್ತಿ ದೂರವಾಗುತ್ತದೆ. ಮನಸ್ಸಿನಲ್ಲಿ ಒಳ್ಳೆಯ ಆಲೋಚನೆಗಳು ಮೂಡುತ್ತವೆ. ಲವಂಗ. ಕರ್ಪೂರದೊಂದಿಗೆ ಲವಂಗವನ್ನು ಸುಡುವುದು ಜ್ಯೋತಿಷ್ಯದಲ್ಲಿ ಬಹಳ ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗಿದೆ. ಕರಿಮೆಣಸು. ಕರಿಮೆಣಸನ್ನು ಕರ್ಪೂರದೊಂದಿಗೆ ಹಚ್ಚುವುದು ಒಳ್ಳೆಯದು. ಇದಕ್ಕೆ ಶನಿದೇವನು ಪ್ರತ್ಯಕ್ಷವಾಗಿ ಅನುಗ್ರಹಿಸುತ್ತಾನೆ. ಆಗ ಮನೆ ಪ್ರಗತಿಯಾಗುತ್ತದೆ. ಹುರಿದ ಸಾಸಿವೆ. ಕರ್ಪೂರದೊಂದಿಗೆ ಹಳದಿ ಅಥವಾ ಕಪ್ಪು ಸಾಸಿವೆ ಸೇರಿಸಿ ಹೀಗೆ ಮಾಡುವುದರಿಂದ ನಕಾರಾತ್ಮಕ ಶಕ್ತಿ ಮನೆಗೆ ಪ್ರವೇಶಿಸುವುದಿಲ್ಲ ಮತ್ತು ಮನೆಯು ಸುರಕ್ಷಿತವಾಗಿರುತ್ತದೆ ಎಂಬ ನಂಬಿಕೆ ಇದೆ. ಸ್ನೇಹಿತರೆ, ಮಾಹಿತಿ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಇದೇ ರೀತಿ ಉಪಯುಕ್ತ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.